ಓಂ ಉದೀಚ್ಯೈ ದಿಶೆ ಯಾಶ್ಚ ದೇವತಾಃ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ಉತ್ತರ ದಿಕ್ಕಿಗೆ ನಮಸ್ಕಾರ. ಮತ್ತೆ ಉತ್ತರ ದಿಕ್ಕಿನ ಅಭಿಮಾನಿ ದೇವತೆಗಳಿಗೆ, ಅಲ್ಲಿರುವಂತಹ ಭಗವಂತನ ರೂಪಗಳಿಗೂ ಕೂಡ ನಮಸ್ಕಾರ. ಉದೀಚಿ ಅನ್ನುವ ಶಬ್ದಕ್ಕೆ ಹೀಗೆ ಅರ್ಥವನ್ನು ಹೇಳ್ತಾರೆ ಕೋಶಗಳಲ್ಲಿ. ಉತ್ ಅಂದ್ರೆ ಉತ್ತರಂ ಅಂತ ಅರ್ಥ. ಉತ್ತರಂ ಅಂದ್ರೆ ಆ ಬಳಿಕ, ದಕ್ಷಿಣ ಮೊದಲು, ಪೂರ್ವ ಆಮೇಲೆ ದಕ್ಷಿಣ ಆಮೇಲೆ ಪಶ್ಚಿಮ, ಕೊನೆಗೆ ಉತ್ತರ. ಪೂರ್ವ ಮತ್ತು ಪಶ್ಚಿಮಗಳಲ್ಲಿ ಪೂರ್ವ ಮೊದಲು, ದಕ್ಷಿಣ ಮತ್ತು ಉತ್ತರಗಳಲ್ಲಿ ದಕ್ಷಿಣವೇ ಮೊದಲು ಅಂತ ಸಾಮಾನ್ಯವಾಗಿ ಪರಿಗಣನೆ ಮಾಡ್ತಾರೆ. ಮೊದಲು ದಕ್ಷಿಣಾಯನದಲ್ಲಿ ಸೂರ್ಯ ಬರ್ತಾನೆ, ಮುಂದೆ ಉತ್ತರಾಯಣದಲ್ಲಿ ಬರ್ತಾನೆ ಅಂತ ಇದು ಹಿಂದಿನ ತಾತ್ಪರ್ಯ. ಉತ್ತರಾಯಣ ಮತ್ತು ದಕ್ಷಿಣಾಯನಗಳಲ್ಲಿ ಯಾವುದು ಮೊದಲು ಯಾವುದು ಆಮೇಲೆ ಅನ್ನುವುದಕ್ಕೇನು ವಿಶೇಷ ಅರ್ಥ ಇಲ್ಲ. ಆದರೂ ಉತ್ ಅಂದ್ರೆ ಉತ್ತರಂ, ಕೊನೆಗೆ ದಕ್ಷಿಣಾಯನ ಆದ ಮೇಲೆ ಅಂಚತಿ ಅರ್ಕಂ, ಸೂರ್ಯನನ್ನು ಅದು ಹೊಂದುತ್ತದೆ. ಆ ಕಾರಣಕ್ಕಾಗಿ ಅದಕ್ಕೆ ಉದೀಚಿ ಅಂತ ಹೇಳ್ತಾರೆ. ಉದೀಚಿ ಎಂಬ ಶಬ್ದಕ್ಕೆ ಪರ್ಯಾಯ ಪದವಾದಂತಹ ಉತ್ತರ ಅನ್ನುವ ಶಬ್ದದ ಅರ್ಥವನ್ನು ಈಗ ಮಹಾಭಾರತದ ಉದ್ಯೋಗ ಪರ್ವದ 111ನೇ ಅಧ್ಯಾಯಕ್ಕನುಸಾರವಾಗಿ ನೋಡೋಣ. ಯಸ್ಮಾತ್ ಉತ್ತಾರ್ಯತೆ ಪಾಪಾತ್ ಯಸ್ಮಾನ್ ನಿಶ್ರೇಯಸಃ ಅಶ್ನುತೆ ತಸ್ಮಾತ್ ಉತ್ತಾರಣ ಬಲಾತ್ ಉತ್ತರ ಇತ್ಯುಚ್ಯತೆ ದ್ವಿಜ. ಇದು ಆ ಉತ್ತರ ಅನ್ನುವ ಶಬ್ದದ ಅರ್ಥ. ಈ ದಿಕ್ಕಿನಲ್ಲಿ ಯಾರು ವೈದಿಕ ಮತ್ತೆ ಪೌರಾಣಿಕ ಕರ್ಮಗಳನ್ನು ಮಾಡ್ತಾರೆ, ಶ್ರುತ್ಯುಕ್ತ ಕರ್ಮಗಳನ್ನು ಸ್ಮೃತ್ಯುಕ್ತ ಕರ್ಮಗಳನ್ನು ಮಾಡ್ತಾರೆ, ಅವರನ್ನು ಈ ದಿಕ್ಕು ಪಾಪದಿಂದ ಮುಕ್ತರನ್ನಾಗಿ ಮಾಡ್ತದೆ. ಮತ್ತೆ ಆ ದಿಕ್ಕಿಗೆ ಅಭಿಮುಖವಾಗಿ ಹೋದಂತಹ ಸಾಧಕ ಸ್ವರ್ಗದ ಸುಖವನ್ನು ಪಡಿತಾನೆ. ಈ ಕಾರಣದಿಂದ ಅದನ್ನು ಉತ್ತರ ಅಂತ ವರ್ಣನೆ ಮಾಡ್ತಾರೆ. ಉತ್ತರಸ್ಯ ಹಿರಣ್ಯಸ್ಯ ಪರಿವಾಪಶ್ಚ ಗಾಲವ ಮಾರ್ಗಃ ಪಶ್ಚಿಮ ಪೂರ್ವಾಭ್ಯಾಂ ದಿಗ್ಭ್ಯಾಂ ವೈ ಮಧ್ಯಮಃ ಸ್ಮೃತಃ. ಉತ್ತರ ದಿಕ್ಕು ಈ ಪೂರ್ವ ಮತ್ತೆ ಪಶ್ಚಿಮಗಳ ನಡುವಿನ ದಿಕ್ಕು ಅಂತಲೂ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ಜಿತೇಂದ್ರಿಯರಲ್ಲದವರು ಮತ್ತೆ ಧಾರ್ಮಿಕರಲ್ಲದವರು ಈ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಉತ್ತರ ದಿಕ್ಕಿನಲ್ಲಿ ಶ್ರೇಷ್ಠ ಸುವರ್ಣ ಸಿಗ್ತದೆ. ಸುವರ್ಣ ಅಂದ್ರೆ ಬಂಗಾರ. ಆದ್ರಿಂದಲೂ ಕೂಡ ಈ ದಿಕ್ಕನ್ನು ಉತ್ತರ ದಿಕ್ಕು ಅಂತ ಹೇಳ್ತಾರೆ ಅಂತ ಮಹಾಭಾರತ ವರ್ಣನೆ ಮಾಡಿದೆ. ಅಲ್ಲಿ ಬಂಗಾರ ಯಾವ ಕಾರಣದಿಂದ ಸಿಗ್ತದೆ ಮತ್ತು ಉತ್ತರ ದಿಕ್ಕಿನಲ್ಲಿ ಎಲ್ಲಿ ಸಿಗ್ತದೆ, ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ದೊರಕಿಸಿಕೊಳ್ಳೋದು ಕಷ್ಟ. ಆದರೂ ಉತ್ತರ ದಿಕ್ಕು ಅಂತ ಅನ್ನೋದು ಹಿಮಾಲಯ ಮೊದಲಾದ ಪರ್ವತಗಳ ಸ್ಥಾನವಾದದ್ದು. ಮಹಾಭಾರತದ ಕಾಲದಲ್ಲಿ ಪಾಂಡವರು ಕೂಡ ಉತ್ತರ ದಿಕ್ಕಿಗೆ ಹೋಗಿ ಆ ಹಿಮಾಲಯ ಪರ್ವತದಲ್ಲಿದ್ದಂತಹ ಸಂಪತ್ತನ್ನ ತೆಗೆದುಕೊಂಡು ಬಂದರು. ಮುಂದೆ ಅವರು ಅಶ್ವಮೇಧ ಯಾಗ ಮಾಡಿದರು ಅಂತ ವರ್ಣನೆ ಬರ್ತದೆ. ಆದ್ದರಿಂದ ಉತ್ತರಸ್ಯ ಹಿರಣ್ಯಸ್ಯ, ಬಂಗಾರದ ಸ್ಥಾನ ಇದು ಅಂತ ಹಾಗೆ ನಾವು ತಿಳ್ಕೊಳ್ಬಹುದು. ಇಲ್ಲೇ ಬದರಿಕಾಶ್ರಮ ಇದೆ. ಅತ್ರ ನಾರಾಯಣ ಕೃಷ್ಣ ವಿಷ್ಣುಶ್ಚೈವ ನರೋತ್ತಮ ಬದರಿಯಾ ಆಶ್ರಮ ಪದೇ ತಥಾ ಬ್ರಹ್ಮಾತಿ ಶಾಶ್ವತಃ. ನರನಾರಾಯಣರಿದ್ದಾರೆ, ಚತುರ್ಮುಖ ಬ್ರಹ್ಮನು ಕೂಡ ಇಲ್ಲೇ ಇದ್ದಾನೆ. ಹಿಮಾಲಯ ಪರ್ವತ ಇಲ್ಲಿದೆ. ಇದೇ ಹಿಮಾಲಯ ಪರ್ವತದ ಪರಿಸರದಲ್ಲಿಯೇ ಶಿವಪಾರ್ವತಿಯರಿಬ್ಬರು ಕೂಡ ಅನಾದಿ ಕಾಲದಿಂದಲೂ ವಾಸ ಮಾಡಿಕೊಂಡಿದ್ದಾರೆ. ಇದೇ ಉತ್ತರ ದಿಕ್ಕಿನಲ್ಲಿ ಚಂದ್ರ ಹಿಂದೆ ವನಸ್ಪತಿಗಳ ಮತ್ತು ಬ್ರಾಹ್ಮಣರ ರಾಜನಾಗಿ ಪಟ್ಟಾಭಿಷಿಕ್ತ ಆದ. ಮತ್ತೆ ಇದೇ ಉತ್ತರ ದಿಕ್ಕಿನಲ್ಲಿಯೇ ಗಂಗಾ ನದಿ ಆಕಾಶದಿಂದ ಕೆಳಗೆ ಬಿದ್ದಳು. ಅವಳನ್ನ ಶಿವ ತನ್ನ ಜಟೆಯ ಮೇಲೆ ಧರಿಸಿದ.
ಶಿವನನ್ನ ಪತಿಯನ್ನಾಗಿ ಪಡೆಯುವ ಅಪೇಕ್ಷೆಯಿಂದ ಪಾರ್ವತಿ ತಪಸ್ಸು ಮಾಡಿದ್ದು ಕೂಡ ಇಲ್ಲಿಯೇ. ಕಾಮದೇವ ಇಲ್ಲಿ ಬಂದು ಈ ಶಿವನ ಮನಸ್ಸನ್ನ ಕಾಮವಶವನ್ನಾಗಿ ಮಾಡುವಂತಹ ಪ್ರಯತ್ನ ಮಾಡಿದ. ರಾಕ್ಷಸರು ಯಾವ ವನವನ್ನು ರಕ್ಷಿಸ್ತಾರೋ ಅಂತಹ ಸೌಗಂಧಿಕ ವನ ಇರುವುದು ಕೂಡ ಇಲ್ಲಿಯೇ ಅಂತ ವರ್ಣಿಸ್ತಾರೆ. ಏವಮೇಷ ದ್ವಿಜಶ್ರೇಷ್ಠ ಗುಣೈಃ ಅನ್ಯೈಃ ದಿಗುತ್ತರ ಉತ್ತರೇತಿ ಪರಿಖ್ಯಾತ ಸರ್ವಕರ್ಮಸು ಚ ಉತ್ತರ. ಇದಕ್ಕೆ ಹೀಗೆ ಉತ್ತರ ಅಂತ ದಿಕ್ಕು ಕರೆಸ್ಕೊಂಡಿದೆ. ಈ ಕಾರಣದಿಂದ ಸರ್ವಕರ್ಮಸು ಉತ್ತರ, ಎಲ್ಲ ಶುಭ ಕರ್ಮಗಳಿಗೂ ಕೂಡ ಈ ಉತ್ತರ ದಿಕ್ಕು ಉತ್ತರ ಅಂದ್ರೆ ಪ್ರಶಸ್ತವಾದದ್ದು. ಆ ಕಾರಣದಿಂದ ಇದನ್ನು ಉತ್ತರ ಅಂತ ವರ್ಣನೆ ಮಾಡ್ತಾರೆ. ಇದಿಷ್ಟು ಮಹಾಭಾರತದ ಉದ್ಯೋಗ ಪರ್ವದ 111ನೇ ಅಧ್ಯಾಯದಲ್ಲಿ ಆ ಉತ್ತರ ದಿಕ್ಕಿನ ವರ್ಣನೆಯನ್ನ ನಾವು ನೋಡ್ತೇವೆ. ಛಾಂದೋಗ್ಯ ಉಪನಿಷತ್ನಲ್ಲಿ ದಿಕ್ಕುಗಳಿಗೆ ಆಶ್ರಯಗಳಾದಂತಹ ಭಗವಂತನ ಬಾಹುಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಸುಭೂತ ನಾಮ ಉದೀಚಿ, ಸುಭೂತ ಅನ್ನುವ ಒಂದು ಭಗವಂತನ ತೋಳು ಉತ್ತರ ದಿಕ್ಕಿನಲ್ಲಿದೆ ಅಂತ ವರ್ಣನೆ ಮಾಡಿದ್ದಾರೆ. ಅಧರೋ ವಾಮಬಾಹುರ್ಯ ಉತ್ತರಾದಿಕ್ ಸ್ಥಿತೋ ವಿಭೋ ಶ್ರಿಯ ಆಧಾರ ಪದ್ಮಿತ್ವಾತ್ ಸುಭೂತ ನಾಮಕಃ ಸ್ಮೃತಃ. ಭಗವಂತನ ಕೆಳಗಿನ ಬಾಹು, ಎಡಭಾಗದ 2 ತೋಳುಗಳ ಪೈಕಿ ಕೆಳಗಿನ ಬಾಹು ಏನಿದೆ ಅದು ಉತ್ತರ ದಿಕ್ಕಿನಲ್ಲಿದೆ. ಅದಕ್ಕೆ ಸುಭೂತ ಅಂತ ಹೆಸರು ಆ ತೋಳಿಗೆ. ಯಾಕೆಂದ್ರೆ ಆ ತೋಳಿನಲ್ಲಿ ಪದ್ಮ ಒಂದಿದೆ, ಕಮಲ. ಆ ಕಮಲದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಆ ಲಕ್ಷ್ಮೀದೇವಿಗೆ ಮಹಾಭೂತಿ ಅಥವಾ ಸುಭೂತಿ ಅಂತ ಹೀಗೆಲ್ಲ ಶಬ್ದ ಪ್ರಯೋಗ ಮಾಡ್ತಾರೆ. ಭೂತಿ ಅಂತನೂ ಲಕ್ಷ್ಮೀದೇವಿಗೆ ಹೆಸರು. ಭೂತಿ, ಸುಭೂತಿ, ಮಹಾಭೂತಿ ಇತ್ಯಾದಿ. ಹೀಗೆ ಭೂತಿ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿಗೆ ಆಧಾರವಾದದ್ದು ಪದ್ಮ. ಆ ಪದ್ಮವನ್ನ ಭಗವಂತನ ಎಡಭಾಗದ ಕೆಳತೋಳು ಹಿಡಿದುಕೊಂಡಿದೆ. ಆದ್ರಿಂದ ಆ ತೋಳಿಗೆ ಸುಭೂತ ಅಂತ ಹೆಸರು, ಭಗವಂತನ ಆ ತೋಳಿಗೆ. ದಿಗ್ನಾಮಾನಶ್ಚತೆ ಪ್ರೋಕ್ತಾ ಧರ್ಮಜ್ಞಾನಾದಿ ದೇಶನಾತ್. ಒಟ್ಟಾರೆ ಎಲ್ಲ ದಿಕ್ಕುಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ಎಲ್ಲ ದಿಕ್ಕುಗಳಿಗೆ ದಿಕ್ಕು ಎಂಬ ಶಬ್ದದಿಂದ ವಾಚ್ಯತ್ವ ಏನಿದೆಯಲ್ಲ, ಯಾಕೆಂದ್ರೆ ದಿಗ್ನಾಮಾನಶ್ಚತೆ ಪ್ರೋಕ್ತಾ, ಅಲ್ಲಿ ದಿಕ್ಕು ಎಂಬ ಶಬ್ದ ಹುಟ್ಟಿರುವುದು ದಿಶಾ ಅತಿಸರ್ಜನೆ ಎಂಬ ಧಾತುವಿನಿಂದ. ಅತಿಸರ್ಜನ ಅಂದರೆ ಜ್ಞಾನ ಕೊಡುವುದು. ಧರ್ಮ, ತತ್ವಜ್ಞಾನ ಮೊದಲಾದವುಗಳ ಸ್ಪಷ್ಟವಾದ ಜ್ಞಾನವನ್ನ ನಮಗೆ ಭಗವಂತನ ಈ ತೋಳುಗಳು ಕೊಡ್ತವೆ. ಭಗವಂತನ ತೋಳು ಅಂದ್ರೆ ಭಗವಂತ ಅಂದ್ರೂ ಒಂದೇ. ಆ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಈ ದಿಕ್ಕುಗಳು, ವಿದಿಕ್ಕುಗಳ ಅಭಿಮಾನಿ ದೇವತೆಗಳು, ಅವರೆಲ್ಲರೂ ಕೂಡ ನಮಗೆ ತತ್ವಜ್ಞಾನವನ್ನು ಕೊಡ್ತಾರೆ. ಆದ್ರಿಂದ ಅವರನ್ನು ದಿಕ್ಕುಗಳು ಅಂತ ಹೇಳಬೇಕು. ಇದಲ್ಲದೆ ನಮಗೆ ಈಗಾಗಲೇ ಗೊತ್ತಿರುವಂತೆ ಇಂದ್ರ, ಅಗ್ನಿ, ಯಮ, ನಿರತಿ, ವರುಣ, ವಾಯು, ಮತ್ತೆ ಉತ್ತರ ದಿಕ್ಕಿನಲ್ಲಿ ಕುಬೇರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಈಶಾನ, ಇವಿಷ್ಟು ದೇವತೆಗಳ ಬಗ್ಗೆ ನಮ್ಗೆ ಗೊತ್ತಿದೆ. ದಿಕ್ಕುಗಳಿಗೆ ಅಭಿಮಾನಿಗಳಾದಂತಹ ಅನೇಕ ಜನ ದೇವತಾ ಸ್ತ್ರೀಯರು ಕೂಡ ಇದ್ದಾರೆ. ಭೀಮಸೇನಿಗೆ 20 ಜನ ಪತ್ನಿಯರಿದ್ದರು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ವರ್ಣನೆ ಮಾಡಿದೆ. ಅವರು ವಸುದೇವನ ಮಕ್ಕಳಾಗಿದ್ರು. ಹೀಗೆ ಭೀಮಸೇನ ಸೋದರ ಮಾವನಾದಂತಹ ವಸುದೇವನ 20 ಜನ ಮಕ್ಕಳನ್ನ ಮದುವೆ ಮಾಡಿಕೊಂಡಿದ್ದ. ಅವರೆಲ್ಲರೂ ಜಲಾಭಿಮಾನಿನಿಯರು ಮತ್ತೆ ದಿಕ್ಕಿನ ಅಭಿಮಾನಿನಿಯರು ಅಂತ ವರ್ಣನೆ ಮಾಡಿದ್ದಾರೆ. ಅವ್ರ ಹೆಸರುಗಳು ಕೇಳಿ ಬರೋದಿಲ್ಲ, ಆದರೂ ದಿಕ್ಕುಗಳಿಗೆ ಇಷ್ಟು ಜನ ಎಲ್ಲ ದೇವತೆಗಳು ಕೂಡ ಅಭಿಮಾನಿಗಳಾಗಿದ್ದಾರೆ ಅಂತ ನಾವು ತಿಳಿದುಕೊಳ್ಬೇಕು.